ಸಂಜೆ ಮುದುಕಿ ಕೈಯಿಂದ ನಾನು ತಪ್ಪಿಸ್ಕೊಂಡು ಹೊರಗೆ ಬಂದಲ್ಲ. ಶಿಲ್ಪ ಮತ್ತೆ ಅವಳ ಗಂಡನ ಕರ್ಕೊಂಡು ಇಲ್ಲಿಗೆ ಬಂದವಳಂತೆ. ಪಾಪ ಅಲ್ಲಿ ಏನಾಯ್ತೋ ಏನೋ, ಹೋಗಿ ಮಾತಾಡ್ಸ್ಕೊಂಬರೋಣ. ನಿಧಾನಕ್ಕೆ ಹೋಗೋಣ, ನಿಧಾನಕ್ಕೆ ಹೋಗೋಣ. ಮತ್ತೆ ಬರಬಾರ್ದು. ಇಲ್ಲ ಇಲ್ಲ ಇಲ್ಲ, ಹಿಂಗೆ ಹೋಗೋಣ ಹಿಂದಕ್ಕೆ. ಇದ್ಯಾಕೆ ಇವಳು ಹಿಂಗೆ ಈ ಕಡೆ ತಿರ್ಕೊಂಡು ಹಿಂಗೆ ಹಾಕ್ತಿದ್ದಾಳೆ? ಏಯ್, ಏನಿದು ಹಿಂಗೆ ತಿರ್ಕೊಂಬಂದು ಹಿಂಗೆ ಗುದ್ದುತ್ತಾ ಇದೆಯಲ್ಲ? ಹಾಂ, ಯಾಕೆ ಹಿಂಗೆ ಬರ್ತಾ ಇದೆಯಾ? ಅಯ್ಯೋ ರೀ, ನೀವಾ? ಅದು ಏನೂ ಇಲ್ಲ, ಸುಮ್ಮನೆ. ಏನು ಹೇಳು, ಯಾಕೆ ತಪ್ಪಿಸ್ಕೊಂಬತ್ತಾ ಇದೆಯಾ? ನಮ್ಮಮ್ಮ ಐತ ಒಳಗೆ, ಅದಕ್ಕೆ ಎಲ್ಲೋ ಹೋಗ್ತಾ ಇದೆಯಾ? ಎಲ್ಲಿ ನೋಡ್ಗಿಡುತ್ತೋ ಅಂತನ ಹಿಂದೆ ಹಿಂಗೆ ನೋಡ್ಕೊಂಡು ಹೋಗ್ತಾ ಇದೆಯಾ? ಹಿಂದೆ ತಿರ್ಕೊಂಡು ಹಾಂ, ಮುಂದೆ ತಿರ್ಕೊಂಡು ಹೋಗು. ಎಲ್ಲಿಗೆ ಹೋಗ್ತಾ ಇದೆಯಾ ತಪ್ಪಿಸ್ಕೊಂಡಂಗೆ? ಹಾಂ, ಅಯ್ಯೋ ಏನಪ್ಪ ಇದು? ಈಗೇನು ಹೇಳಿ? ಶಿಲ್ಪ ಅಂತ ಹೋಗ್ತೀನಿ ಅಂದರೆ ಬೈತ ನನ್ನ ಗಂಡ, ಯಾಕೆ ಹೋಗ್ತೀಯ ಅಂತಾನು. ಏನು ಹೇಳಿ? ಏ ರಾಣಿ, ನಿನ್ನೆ ಕೇಳ್ತಾ ಇರೋದು, ಎಲ್ಲಿಗೆ ಹೋಗ್ತಾ ಇದೆಯಾ ಅಂದೆ? ಅದು ಅದು ಮನೆಗೆ ಸೌದಿ ಖಾಲಿ ಆಗಿದ್ವು, ಸೌದಿ ತರನ ಅಂತ ಹೋಗ್ತಾ ಇದ್ದೆ. ಹಾಂ, ಅದಕ್ಕೆ ಯಾಕೆ ತಪ್ಪಿಸ್ಕೊಂಡು ಹೋಗ್ತಾ ಇದೆಯಾ? ಹಾಂ, ನೆಟ್ಟಿಗೆ ಹೋಗ್ಬೋದಾಗಿತ್ತಲ್ಲ. ಹಂಗಲ್ಲ ರೀ, ಏನಂದ್ರೆ ಅತ್ತೆ ಒಳಗೈತೋ ಇಲ್ವೋ ಅಂತ ನೋಡ್ಕೊಂಡು ಬರ್ತಿದ್ದೆ ಅಷ್ಟೇನೆ. ಹಾಂ, ಸೌದಿ ತರಕ್ಕ ನೀನಾ? ಎಂದೆಂದು ಸೌದಿ ತಂದಿದ್ದೆ ನೋಡಿರಲಿಲ್ಲ. ಏನಿವತ್ತು? ಏನೂ ಇಲ್ಲ, ಸುಮ್ಮನೆ ಇನ್ಮೇಲೆ ನೀನೇ ಸೌದಿ ತಗೊಂಬ. ಹಾಂ, ನಾನು ತರಲ್ಲ ಮನೆಗೆ. ರೀ, ಏನಿದು? ಅಲ್ಲ, ಇವತ್ತೊಂದು ದಿವಸ ನಾನು ತಗೊಂಬರ್ತೀನಿ, ನಾಳೆಯಿಂದ ನೀವೇ ತಗೊಂಬರ್ರಿ. ಅದೆಲ್ಲ ಆಗಲ್ಲ, ನೀನೇ ಒತ್ಕೊಂಬರ್ಬೇಕು. ಹೋಗು. ಅಯ್ಯೋ ದೇವ್ರಿ, ಇದೇನಪ್ಪ ಇದು? ನಾನು ಸೌದಿ ಒತ್ಕೊಂಬರದ? ಇದೊಳ್ಳೆ ಸವಾಸ ಆಯ್ತಲ್ಲ. ನಾನೇನೋ ಶಿಲ್ಪ ನೋಡ್ಕೊಂಬರೋಣ, ಮಾತಾಡ್ಸ್ಕೊಂಬರೋಣ ಅಂತ ಹೋಗಕ್ಕೆ ಸುಳ್ಳು ಹೇಳಿದ್ರೆ ಇವ್ರು ನೋಡಿದ್ರೆ ನನಗೆ ತಗಲಾಗ್ತಾ ಇದ್ದಾರೆ. ನೋಡೋಣ ಬಿಡು, ಏನು ಮಾಡೋದು? ಸೌದಿ ತರಕ್ಕೆ ಅಂತ ಹೋಗಿ ಹೇಳಿದ್ದೀನಿ. ಇನ್ನೇನಾದರೂ ಬೇರೆ ಏನಾದರೂ ಹೇಳ್ಬೇಕಾಯ್ತೇನಪ್ಪ. ನೆನಪೇ ಆಗಲಿಲ್ಲ. ಹೋಗತ್ತ ಅಂಗಡಿಗೆ ಏನಕ್ಕೋ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋಗ್ಬೋದಾಯ್ತು. ಎಂಥ ಕೆಲಸ ಆಯಿತು. ಇನ್ನೇನು ಮಾಡೋದು? ಹೇಳೋದು ನಿಂತಿರುವೆ. ಆಮೇಲೆ ಅದಲ್ಲ ಇದಲ್ಲ ಅಂತ ಹೇಳಿದ್ರೆ ಅಷ್ಟೇ, ಸುಳ್ಳು ಹೇಳ್ತೀನಿ ಅಂತ ನನ್ನ ಗಂಡ ಅಲ್ಲಿ ಕಳ್ಸೋದೇ ಇಲ್ಲ. ಸುಮ್ಮನೆ ಹೋಗೋಣ. ಅಯ್ಯೋ, ಈ ಮನೆಗೆ ಆ ರೌಡಿ ಬೇರೆ ಇದ್ದಾನಲ್ವಾ, ಸೇಳಿ ಅಣ್ಣಯ್ಯ. ಅವನೇನಂತಾನೋ ಏನೋ, ನನ್ನ ಮಕ ನೋಡೋಕ್ಕೆ ಆಗಲ್ಲ. ನನ್ನ ಮಕನ ಒಳ್ಳೆ ಕೋತಿ ಥರ ಇದ್ದಾನೆ. ಯಪ್ಪ, ಶಿಲ್ಪ ಒಬ್ಬಳೇ ಇದ್ರೆ ಮಾತಾಡ್ಸ್ಬೋದು, ಶಿಲ್ಪ ಇಲ್ದಲೆ ಅವನಿದ್ರೆ ಯಪ್ಪ ಭಯ ಆದಂಗೆ ಆಗುತ್ತೆ. ಇಲ್ಲಿಂದನೇ ಕೂಗೋಣ. ಶಿಲ್ಪ, ಶಿಲ್ಪ. ಓ, ಏನು ರಾಣಿ, ಏನು ಬಂದಿದ್ದು? ಏನಿಲ್ಲ, ಶಿಲ್ಪ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅವನು ಸೇಳಿರ ಅಣ್ಣ ಇಲ್ವಾ ಮನೆಗೆ? ಇಲ್ಲ, ಅವನು ಎಲ್ಲ ಕೂಲಿ ಕೆಲ್ಸಕ್ಕೆ ಹೋಗ್ಯವನೆ. ಹಾಂ, ಇಲ್ಲ, ಯಾಕೆ? ಅಲ್ಲ ಕಣೋ ಈರ, ಅಲ್ಲಿ ನೆಮ್ಮದಿಯಾಗಿರೋದು ಬಿಟ್ಟು ಕುಡ್ದು ಗಲಾಟೆ ಮಾಡ್ಕೊಂಡು ಮತ್ತೆ ವಾಪಸ್ ಇಲ್ಲಿಗೆ ಬಂದಿದೆಯಲ್ಲ, ನಿಮ್ಗೇನು ಅನ್ಸಲ್ವೇ? ಹಾಂ, ಅನ್ಸುತ್ತೆ. ಏನನ್ಸುತ್ತೆ? ಅಲ್ಲಿದ್ದಾಗ ಕದ್ದು ಮುಚ್ಚಿ ಎಣ್ಣೆ ಕುಡಿತಾ ಇದ್ದೆ, ಆದರೂ ಒಂದೊಂದು ದಿವಸ ಸಿಗಾಕಂತಿದ್ದೆ. ಇಲ್ಲಿಗೆ ಬಂದಮೇಲೆ ಆರಾಮಾಗಿ ಯಾವ ಅಡೆತಡೆ ಇಲ್ದೇನೆ ಕದ್ದು ಮುಚ್ಚಿನ ಕುಡಿದಂಗೆ ಆರಾಮಾಗಿ ನನ್ನ ಜೊತೆ ಮಸ್ತಾಗಿ ನಮ್ಮೂರಿನ ಜನಗಳೆಲ್ಲ ಇರ್ತಾರೆ, ನನ್ನ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಅವ್ರ ಜೊತೆಗೆ ಆರಾಮಾಗಿ ಕುಡ್ಕೊಂಡು ಆರಾಮಾಗಿರ್ಬೋದು ಇಲ್ಲಿ. ಅಲ್ಲಿ ಅಯ್ಯೋ ರಪ್ಪಯ್ಯ ಅಮ್ಮಯ್ಯ ಅಂತ ಏನೇನೋ ತಲೆ ಕೆಟ್ಟೋದಂಗೆ ಆಗೋದು. ಎಣ್ಣೆ ಕುಡ್ದಾಗ ಮಾತ್ರ ಆರಾಮ್ ಅನ್ಸೋದು. ಇಲ್ಲಿಗೆ ಬಂದಮೇಲೆ ಯಾವಾಗಲೂ ಖುಷಿಯಾಗಿದ್ದೀನಿ ಅಂತ ಅನ್ಸುತ್ತೆ. ನನಗಂತೂ ಜೈಲಿನಾಗಿದ್ದಂಗೆ ಆಗಿತ್ತು ಅಲ್ಲಿ. ಇಲ್ಲಿಗೆ ಬಂದು ಒಳ್ಳೆ ಜೈಲಿಂದ ಬಿಟ್ಟಾಗ ಹೆಂಗೆ ಖುಷಿ ಆಗುತ್ತೋ ಅಷ್ಟು ಖುಷಿ ಆಗ್ತೈತೆ ರಾಣಿ. ಜೈಲಿನಾಗಿದ್ದಂಗೆ ಆಗ್ತಿತ್ತ? ಅಲ್ಲಿದ್ದಾಗ ಎಣ್ಣೆ ಕುಡಿಯೋಕ್ಕೆ ಕಷ್ಟ ಆಗ್ತಿತ್ತ? ಕದ್ದು ಮುಚ್ಚಿ ಕುಡಿಬೇಕಾಗಿತ್ತ? ಅಯ್ಯಯ್ಯೋ, ಅಲ್ಲ, ಕದ್ದು ಮುಚ್ಚಿ ಕುಡ್ದಿದ್ರೆ ನೀನು ಯಾಕೆ ಹಿಂಗೆ ಸಿಗಾಕೊಂಡು ಇಲ್ಲಿ ಬರ್ಬೇಕಾಗಿತ್ತು? ನಾಚಿಕೆ ಇಲ್ಲ ನಿಂಗೆ, ಯಾವಾಗಲೂ ಎಣ್ಣೆ ಕುಡಿಯೋದೇ ಚಿಂತೆ. ಹೋಗು. ಯಾಕೆ ರಾಣಿ ಸಿಟ್ಟಾಗ್ತೀಯ? ನಿನಗೂ ಒಂದು ಕ್ವಾರ್ಟರ್ ಬೇಕಾ? ಹೇಳು, ತಂದು ಕೊಡ್ತೀನಿ. ಏಯ್, ನಾಚಿಕೆ ಇಲ್ದವ ನೀನು. ಸುಮ್ಮನೆ ಹೋಗು. ಯಾರನ್ನ ಕೇಳಿಸ್ಕೊಂಡಾರು ನಿಜ ಅನ್ಕೋಬೇಕಲ್ಲ. ಹೋಗು. ಆಯ್ತು, ಹೋಗ್ತೀನಿ, ನೀನು ಹೋಗು. ಶಿಲ್ಪ ಒಳಗಿದ್ದಾಳೆ. ಇವನು ಯಾವಾಗಲೂ ಎಣ್ಣೆದೇ ಚಿಂತೆ. ಪಾಪ, ಇವನಿಂದನ ಶಿಲ್ಪನೂ ಅವರಪ್ಪ ಅಮ್ಮ ಅಂತ ಬೈಸ್ಕೊಂಡು ವಾಪಸ್ ಬಂದ್ಲು ಒಂದೇ ತಿಂಗಳಿಗೆ. ಶಿಲ್ಪ ಮನೆ ಕಂಡಿರೋ ಥರ ಇದ್ದಾಳೆ. ಶಿಲ್ಪ. ಓ ರಾಣಿ, ನೀನಾ? ಬಾ, ಕುಕ್ಕ ಬಾ. ನಾನು ನಿದ್ದೆ ಹೋಗಿದ್ಯೇನೋ ಅಂತ ತಿಳ್ಕೊಂಡಿದ್ದೆ ಕಣೆ. ಮನೆ ಕಂಡಿದ್ಯಾ, ಆಮೇಲೆ ಬರೋಣ ಅಂತ ಅನ್ಕೊಂಡೆ. ಅಷ್ಟೊಳಗೆ ಎದ್ದೆ ನೋಡು. ಯಾರಿಗೆ ನಿದ್ದೆ ಬರುತ್ತೆ ರಾಣಿ ಇಂಥ ಚಿಂತೆ ಇದ್ದಾಗ? ಅಷ್ಟು ಆರಾಮಾಗಿ ನೆಮ್ಮದಿಯಾಗಿದ್ದೆ ಅಲ್ಲಿ. ಆದರೆ ಇಲ್ಲಿ ಒಳ್ಳೆ ನಡ್ಕೋಕ್ ಬಂದಂಗೆ ಆಗೈತೆ. ಇಲ್ಲಿ ನನಗೆ ನಿದ್ದೆ ಬರುತ್ತಾ? ಸುಮ್ಮನೆ ಉಳ್ಕೊಂಡಿದ್ದೆ ಅಷ್ಟೇನೆ, ಬೇಜಾರಕ್ಕೆ. ಏನು ಮಾಡೋದು ಅಂತಾನ. ಬಾ, ಕುಕ್ಕ. ಏನೇ ಶಿಲ್ಪ, ಯಾಕೋ ಬೇಜಾರಾಗಿದ್ಯಾ? ಬೇಜಾರು ಮಾಡ್ಕೋಬೇಡ ಬಿಡು. ಏನು ಮಾಡೋಕ್ಕಾಗುತ್ತೆ ಹೇಳು.
ಇಂಥವ್ರನ್ನ ಕಟ್ಕೊಂಡ್ಮೇಲೆ ಹಿಂಗೆ ಆಗೋದು. ಹೆಂಗೋ ಅಲ್ಲಿ ಪಾಪ ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ನೆಮ್ಮದಿಯಾಗಿದ್ದೆ, ಯಾರು ಕಾಟನೂ ಇರಲಿಲ್ಲ. ಇಲ್ಲಿ ನೆನ್ಸ್ಕೊಂಡ್ರೆ ನನಗೂ ಬೇಜಾರಾಗುತ್ತೆ ಕಣೆ ಶಿಲ್ಪ. ನೀನೆಷ್ಟು ಆಸೆಯಿಂದ ಓದೆ. ಏನು ಮಾಡೋಕ್ಕಾಗಲ್ಲ, ನನ್ನ ಹಣೆ ಬರೋದಾಗೆ ಬರ್ದಿರೋದೇ ಇಷ್ಟು. ಸಾಯತಕ್ಕ ಕಷ್ಟ ಅನುಭವಿಸ್ಬೇಕು ಈ ಈರನ್ ಕಟ್ಕೊಂಡು ಅಂತ ಹಣೆಲಿ ಬರ್ದೈತಿ. ಈ ಸೇಳಿ ಜೊತೆಗೆ ಸೇರ್ಕೊಂಡು ನಾನು ಅಯ್ಯೋ ಅನ್ಬೇಕು. ಏನು ಮಾಡೋಕ್ಕಾಗಲ್ಲ, ನನ್ನ ಹಣೆ ಬರೋಣ ಇಷ್ಟು ಅನ್ಕೊಂಡು ಸುಮ್ಮನಾಗಿದ್ದೀನಿ. ಏನು ಮಾಡೋದೇಳು, ಏನು ಹತ್ರ ಏನು ಬರಂಗೈತ? ನಮ್ಮ ಅಪ್ಪ ಅಮ್ಮಗೂ ಅಷ್ಟೇ ಬುದ್ಧಿ ಇಲ್ಲ. ನಾನೊಬ್ಳಾದ್ರೂ ಅಲ್ಲೇ ಇರ್ತೀನಿ, ಅವನು ಕಳಿಸ್ತೀನಿ ಅಂದ್ರು ಕೇಳಲಿಲ್ಲ. ಇಲ್ಲ ಇಲ್ಲ, ಗಂಡ ಹೆಂಡತಿ ಒಂದೇ ತಗೆ ಇರಬೇಕು, ಹೋಗು ಹೋಗು ಅಂತನ ಕಳಿಸಿರು. ಛೇ, ಯಾಕೆ ನಿಮ್ಮ ಅಪ್ಪ ಅಮ್ಮಯ್ಯ ನಿನ್ ಕಷ್ಟ ಅರ್ಥ ಮಾಡ್ಕೊಂಬಲ್ಲ? ನಿನ್ನ ಒಬ್ಬಳಾದ್ರೂ ಅಲ್ಲಿ ಇಟ್ಕೋಬೋದಾಗಿತ್ತಪ್ಪ, ಅಲ್ವಾ? ಇಲ್ಲ ಕಣಿ, ಅವ್ರಿಗೆ ಗಂಡ ಹೆಂಡತಿ ಇಬ್ರು ಜೊತೆಗೆ ಇರ್ಬೇಕಂತೆ. ಹೊಲ್ದಾಗ ಅವಳು ಕೆಲಸ ಮಾಡಕ್ಕೆ, ನನ್ನ ಗಂಡ ಮನೆ ಕೆಲಸ ಮಾಡಕ್ಕೆ, ನಾನು ಅವರು ಕೆಲಸ ಮಾಡ್ತಾರೆ. ನಾವು ಚೆನ್ನಾಗಿರ್ತೀವಿ, ನೀವು ಚೆನ್ನಾಗಿರ್ತಿದ್ರಿ. ಇಲ್ಲಿ ಅದೇನ್ ಮಾಡಿ ನಿನ್ ಗಂಡ ಇಂಥವನು ಮನೆ ಮರ್ಯಾದೆ ಎಲ್ಲ ಕಳಿತಾನೆ. ಅದಕ್ಕೆ ಇಲ್ಲಿ ಕಮಕ್ಕಾಗಲ್ಲ ನಿಮ್ಮನ್ನ. ಹೋಗ್ತಾ ಇರ್ರಿ ನಿಮ್ಮೂರಿಗೆ ನೀವು ಅಂತನ ನಿಷ್ಠುರವಾಗಿ ಹೇಳ್ಬಿಟ್ರು ನಮ್ಮಮ್ಮಯ್ಯ ನಮ್ಮಪ್ಪಯ್ಯ. ನನ್ಗಂತೂ ಅವಳು ತಡ್ಕಮಕ್ಕೆ ಆಗ್ಲಿಲ್ಲ, ಅವಳು ಬಂದೆ ಊರಿಗೆ. ಹೌದಾ? ಅಯ್ಯೋ, ನಾನೇ ಐಡಿಯಾ ಕೊಟ್ಟೆ ನಿನ್ಗೆ, ಆದ್ರೆ ಒಂದ್ ತಿಂಗಳು ನೆಟ್ಟಿಗಿದ್ದು ಇರ್ಲಿಲ್ವಲ್ಲೇ ಇಂಥವ್ರ ಮನೆಗೆ ಈರುನಿಂದ. ಅದ್ ಸರಿ, ಸೇಳಿ ಅಣ್ಣಯ್ಯ ಅವ್ನು ಯಾವನ ರೌಡಿ ಇದ್ದಂಗೆ ಇದ್ದಾನೆ, ಒಳ್ಳೆ ಕೋತಿ ಮಕ್ಕ ಇದ್ದಂಗೆ ಐತೆ ಅವ್ನ ಮಕ್ಕ. ನೋಡಿದ್ರೆ ಭಯವಾಗುತ್ತೆ. ಅವ್ನು ಇರ್ಲಿಲ್ವೇ ನೀವು ಬಂದಾಗ? ಇದ್ದ ಆ ಸೇಳಿ ನೋಡು, ಅವ್ರ ಅಣ್ಣನ ಕರ್ಕೊಂಬಂದು ಇಲ್ಲಿ ಹೇಳಿ ಅವನೊಳ್ಳೆ ರಾಕ್ಷಸ ಇದ್ದಂಗೆ ಇದ್ದಾನೆ. ನನ್ನ ಗಂಡಗೆ ಎದುರ್ಸಕ್ಕಾಗ್ಲಿಲ್ಲ ಅವನ್ನ. ನಾ ಮನೆ ಒಳಗೆ ಬಂದ್ವಿ, ನಮ್ಮನೇನೆ ಆಚೆ ಕಳಿಸ್ತಾ. ನಾವ್ ಎದ್ರಕೊಂಡು ಅದೇ ಬಂದ್ವಿ. ತಿರುಗಿ ಸೇಳಿ ಬಂದ್ಮೇಲೆ ಹೇಳಿ ಒಳಕ್ ಬಂದ್ವಿ. ಇಲ್ದಿದ್ರೆ ನಮ್ಮನೇನು ಅವನೇನೇನು ಇಲ್ಲಿ ಬರಕ್ ಬಿಡ್ತಿರ್ಲಿಲ್ಲ, ಆ ಸೇಳಿ ಬರ್ಲಿಲ್ಲ ಅಂದ್ರೆ. ಹೌದಾ? ನಿಮ್ಮನೆಗೆ ನಿಮಗ್ ಬರಕ್ಕೇನೆ ಹಂಗ್ ಮಾಡದ್ನ? ಅಲ್ಲ, ಅವ್ನ್ದು ಏನೈತಂತ ಇಲ್ಲಿ ಅಕ್ಕು ಕೇಳ್ಬೇಕಾಗಿತ್ತು. ನೀನ್ ಮೊದ್ಲು ಆಚೆಗೆ ಹೋಗು, ನಿಂದಲ್ಲ ಇದ್ ಮನೆ ನಮ್ದು ಅಂತಾನ. ನಾವ್ ಏನ್ ಕೇಳದೆ? ನನ್ನ ಮಗ ಒಳ್ಳೆ ರಾಕ್ಷಸ ಇದ್ದಂಗೆ ಇದ್ದಾನೆ. ಅವನ ಹತ್ರ ನಾವು ಬಾಯಿ ಕೊಡಕ್ಕಾಗುತ್ತಾ? ಅವನೇನಿಲ್ಲ, ಒಂದೇ ಕೈಗೆ ಇಯಾಳ್ ಬಿಸಾಕ್ತಾನ ಅಷ್ಟೇನೆ. ಅದಕ್ಕೆ ಇನ್ನೇನ್ ಮಾಡೋದು, ಸುಮ್ಮನೆ ಆದ್ವಿ ನಾವು. ಅಲ್ಲ, ಇನ್ನು ಎಷ್ಟು ದಿನ ಇರ್ತಾನಂತಿಲ್ಲಿ? ಅಲ್ಲ, ಅವನು ಇರ್ತಾನೆ, ನೀವು ಇಲ್ಲೇ ಇರ್ತೀರಾ. ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಗಿಡಿರಿ. ಏನ್ ಕತೆ? ಮೊದ್ಲು ಅವನ್ನ ಆಚೆ ಕಳಿಸ್ರಿ. ನಾವು ಕಳಿಸ್ಬೇಕು, ಆದ್ರೆ ಏನ್ ಮಾಡೋದು? ಸೇಳಿ ಇದ್ದಾಳಲ್ಲ ಅವಳೊಬ್ಳು. ನೀವು ಬರಲ್ಲ ಅಂತ ಹೋಗಿದ್ರಿ, ಮತ್ತೆ ಯಾಕೆ ಬಂದ್ರಿ? ಯಾರು ಇಲ್ಲ ಅಂತ ನಮ್ಮ ಅಣ್ಣನ ಕರ್ಕೊಂಬಂದು ಕಣಿ. ಈಗ ಇಕ್ಕಿದ್ದಂಗೆ ಮನೆ ಬಿಟ್ಟು ಕಳಿಸು ಅಂದ್ರೆ ಎಲ್ಲಿಗೆ ಹೋಗ್ತಾನ ಅವನು? ಸ್ವಲ್ಪ ದಿನ ಇರ್ರಿ ಅಂತ ಎಗರಾಡ್ತಾಳ ಅವಳು. ನಾನು ಅದಕ್ಕೆ ನೋಡೋಣ ಅಂತ ಸುಮ್ಮನಾದೆ. ನಂದು 2 ದಿವಸ ನೋಡ್ತೀವಿ. ಏನಾದ್ರೂ ಕಳಿಸ್ಲಿಲ್ಲ ಅಂತಂದ್ರೆ ನಾವೇ ಏನಾರ ಒಂದು ಮಾಡ್ತೀವಿ ಅಷ್ಟೇನೆ. ಹೌದೌದು, ಅವ್ನು ಮೊದ್ಲೇ ರೋಡ್ ಇದ್ದಂಗೆ ಇದ್ದಾನೆ. ಈ ಮನೆಗೆ ಮಣಿಕೆ ಮಕ್ಕೆ ಬೈವದಂಗಾಗುತ್ತೆ ರಾತ್ರಿ ಹೊತ್ನಾಗ. ಮೊದ್ಲು ಕಳಿಸು. ಮೊದ್ಲು ಕಳಿಸ್ಬೇಕಾಗಿರೋದು ನಮ್ಮ ಅಣ್ಣನಲ್ಲ, ನಿನ್ನ. ಸೇಳಿ, ನೀನಾ? ಯಾವಾಗ ಬಂದೆ? ನಾಟ್ಕಾಡದ ಚೆನ್ನಾಗಿ ಕಲ್ತಿದ್ದೆ. ನಮ್ಮ ಅಣ್ಣನ ವಾಪಸ್ ಕಳಿಸು ಅಂತ ನಾ ಶಿಲ್ಪನಿಗೆ ಹೇಳ್ಕೊಡ್ತಿದ್ದಲ್ಲ, ಅವಾಗ್ಲೇ ಬಂದೆ. ಅವನು ಸದ್ಯಕ್ಕೆ ಹೋಗಲ್ಲ, ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇರ್ತಾನೆ. ಮತ್ತೆ ಹೋದ್ರೆ ಅವನು ಮತ್ತೆ ರೌಡಿ ಆಗ್ತಾನೆ, ಮತ್ತೆ ಕಳ್ತಾನೆ, ಅದು ಇದು ಮಾಡ್ತಾನೆ. ಇವಾಗ ಬದಲಾಗಿದೆ ನಾನು ಹೇಳೋದಕ್ಕೆ. ಅದಕ್ಕೆ ಹೌದಾ? ನಾನೇನೇನು ಕಳಿಸು ಅಂತ ಹೇಳ್ತಿರ್ಲಿಲ್ಲ. ಏನೋ ಆಮೇಲೆ ಕಳ್ತಾನ ಗೆಳ್ತಾನ ಮಾಡ್ಕೊಂಬಂದು ಏನಾರ ನಿಮ್ಮ ಮೇಲೆ ಬಂದ್ಗಿನತ್ತು ಅಂತ ಅಷ್ಟೇನೆ ಸೇಳಿ. ನಿಮ್ಮ ಅಣ್ಣಯ್ಯ ಅಂತ ನೀನು ಒಳಗೆ ಹಾಕಬೇಡ. ಆಮೇಲೆ ನಿಮ್ಮ ಮೇಲೆ ಬಂದ್ಗಿನತ್ತು. ಮೊದ್ಲು ಅವನ್ನ ಕಳಿಸು. ಹೆಂಗು ಇವ್ರು ಬಂದವರಲ್ಲ, ಇನ್ಯಾಕೆ ನಿನಗೆ ಭಯ? ನನಗೇನು ಯಾವ ಭಯನೂ ಇಲ್ಲ. ನಾನೇನೇನು ಇವ್ರಿಲ್ಲ ಅಂತ ಕರ್ಕೊಂಬರ್ಲಿಲ್ಲ. ನಮ್ಮ ಅಣ್ಣಯ್ಯ ರೌಡಿ ಜಮ್ಮು ಕಳ್ತಾನ ಅದು ಇದು ಬಿಟ್ಟು ಒಳ್ಳೆನಾಗ್ಲಿ ಅಂತ ಕರ್ಕೊಂಬಂದು ಇಲ್ಲಿ ಇಕ್ಕೊಂಡೆ ಅಷ್ಟೇನೆ. ನನಗೇನು ಈ ಮನೆಗೆ ಇರಕ್ಕೇನು ಭಯ ಏನು ಆಗ್ತಾ ಇರಲಿಲ್ಲ. ಹೌದಾ? ನಿಮ್ಮ ಅಣ್ಣಗೆ ಒಂದು ಮದುವೆ ಮಾಡ್ಬಿಡು, ಬದಲಾಗ್ಬಿಡ್ತಾನೆ. ಹೆಂಡ್ತಿನೇ ಬದಲು ಮಾಡ್ತಾಳೆ ಎಲ್ಲಾನ. ಮದುವೆ ಮಾಡ್ಬೋದಾಗಿತ್ತು, ಆದ್ರೆ ಯಾರು ಹೆಣ್ಣು ಕೊಡ್ತಾರೆ ಅಂತವನ್ಗೆ? ನೀನೇ ಎಲ್ಲಾದ್ರೂ ಒಂದು ಹೆಣ್ಣು ನೋಡ್ಕೊ. ಸರಿ ಆಯ್ತು. ಅಲ್ಲ, ಈಗ ಕೆಲಸದಾಗಿರೋರ್ಗೆ ಹೆಣ್ಣು ಸಿಗತ್ ಕಷ್ಟ ಅಂತಂದ್ರೆ ರೌಡಿ ಜಮ್ ಮಾಡ್ಕೊಂಡು ಕಳ್ತನ ಮಾಡ್ಕೊಂಡು ಜೈಲ್ಗೆ ಹೋಗಿ ಬಂದಿರೋರ್ಗೆ ಯಾರು ಹೆಣ್ಣು ಕೊಡ್ತಾರೆ? ಯಾರು ಹುಡುಗಿಯರು ಮದುವೆ ಆಗಲ್ಲ ಇಂಥವ್ರನ್ನ. ಮೊದ್ಲು ಬದಲಾಗ್ಲಿ, ಸುಮ್ಮನೆ ಆಮೇಲೆ ಮದುವೆ ಮಾಡಿವಂತೆ. ಅದೇನೋ ಹೇಳ್ತಾರಲ್ಲ, ಮದುವೆ ಆಗೋ ಸನ್ಯಾಸಿ ಅಂದ್ರೆ ನೀನೇ ನನ್ನ ಹೆಂಡತಿ ಅಂತ ಅಂದ್ರಂತೆ. ಹಂಗಾಯ್ತು ನಿನ್ ಕತೆ. ನಾನೇನೋ ಮದುವೆ ಮಾಡೋ ಒಳ್ಳೆನಾಗ್ತಾನೆ ಅಂತಂದ್ರೆ ನನಗೆ ಹೇಳ್ತೀಯ ಹೆಣ್ಣು ಹುಡ್ಕೊ ಅಂತಾನೆ. ನನ್ಗೇನು ಗಾಸೇರಾನೆ ನಿಮ್ಮ ಅಣ್ಣಗೆ ಹೆಣ್ಣು ಹುಡ್ಕೊಡಕ್ಕೆ? ಮತ್ತೆ ಸುಮ್ಮನಿರು, ನಿನ್ಗೆ ಯಾಕೆ ಅದೆಲ್ಲ ನಮ್ಮ ಮದುವೆ ಮಾಡೋ ಸುದ್ದಿ? ನಮ್ಮ ಅಣ್ಣ ಇವಾಗ ಬದಲಾಗಿದ್ದಾನೆ. ಅವನು ಕೂಲಿ ಹೋಗ್ತಾ ಇದ್ದಾನೆ. ಕಷ್ಟಪಟ್ಟು ದುಡಿಯೋದ ಕಲ್ತ್ಕೊಂತಾ ಇದ್ದಾನೆ ಇವಾಗ. ನಾ ಸ್ವಲ್ಪ ದಿನ ಹೋಗ್ಲಿ, ನೋಡೋಣ ಆಮೇಲೆ ಮದ್ವೆ ಗಿದ್ವೆ ಮಾಡೋದ ಬಿಡೋದ ಅಂತ ಹೇಳಿ. ನನ್ಗಂತೂ ಅವ್ನು ನೋಡಿದ್ರೇನೆ ಭಯ ಆಗ್ತೈತಮ್ಮ. ಮೊದ್ಲು ಅವನ್ನ ಆಚೆ ಕಳ್ಸು ಅಂತ. ಅವ್ನು ಎಲ್ಲಿ ಹೋಗ್ತಾನೆ? ಅವ್ನಿಗೆಲ್ಲ ಯಾವ್ದು ಮನೆ ಇಲ್ಲ. ಹಿಂಗೆ ಅವ್ರ ಇವ್ರ ಜೊತೆಗೆ ಅಲ್ಲಿ ಇಲ್ಲಿ ಅಲ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡು ಇದ್ದಾನೆ. ಈಗ ನಾನಿರೋದು ಅವನಿಗೆ, ನಾನು ಒಬ್ಳೇ ಇರೋದು. ನಮ್ಮ ಅಕ್ಕ ಅಲ್ಲೆಲ್ಲೋ ಇದ್ದಾಳೆ, ಅವಳೇನು ತಲೆ ಕೆಡ್ಸ್ಕೊಂಬಕ್ ಹೋಗಲ್ಲ. ಅದಕ್ಕೆ ಅವ್ನಿಗೊಂದು ಮದುವೆ ಮಾಡೋವರೆಗೂ ಇಲ್ಲೇ ಇರ್ತಾನೆ. ಅವನಿಗೆ ಮದುವೆನಾ? ಅವನಿಗೆ ಯಾರು ಏನ್ ಕೊಡ್ತಾರೆ? ಒಳ್ಳೆ ನೋಡಕೊಳ್ಳೆ ಚಿಂಪಾಂಜಿ ಇದ್ದಂಗೆ ಇದ್ದಾನೆ. ಅವನಿಗೆ ಯಾರು ಯಾವ ಹುಡುಗಿರೂ ಒಪ್ಪೋದಿಲ್ಲ. ಸುಮ್ಮನೆ ಮದುವೆ ಮಾಡ್ತೀನಿ ಅಂತ ಕನ್ಸ್ ಕಾಣ್ಬೇಡ, ಕಳಿಸು ಸುಮ್ಮನೆ. ಏ ಶಿಲ್ಪ, ಮುಚ್ಕೊಂಡಿರು.
ನೀನೇನೇನು ಭಾರಿ ಸುಂದರಿ ಅಮ್ಮಂಗೆ ಮಾತಾಡ್ಬೇಡ. ಚಿಂಪಾಂಜಿ ಓಹೋ, ಏನು ಇವಳು ಹಂಗೆ ಬೆಳ್ಳಗೆ ಹೊಳಿತಾ ಇದ್ದಾಳಲ್ಲ, ಅದಕ್ಕೆ ಹೇಳ್ತಾಳೆ. ಏನು ಇವಳು ವಿಶ್ವ ಸುಂದರಿ ನೋಡು. ಅಯ್ಯೋ ಇರೋದಿದ್ದಂಗೆ ಹೇಳ್ತಾ ಇದ್ದೀನಿ, ರಾಣಿನೇ ಕೇಳು. ಅವ್ನು ನೋಡಿದ್ರೆ ಭಯವಾಗುತ್ತೆ ಅಂತಾಳ ರಾಣಿ. ಎಲ್ಲಾರ್ಗೂ ಭಯವಾಗಂಗ ಇದ್ದಾನೆ. ಅವ್ನು ಯಾರೇನು ಕೊಡ್ತಾರೆ ಮೊದಲು ಕಳ್ಸ. ಅವ್ನು ಎಲ್ಲಿದ್ದ ನಾಳೆಗೆ ಕಳ್ಸಲ್ಲ ಕಣಿ, ಕಳ್ಸಲ್ಲ. ನಿಮ್ಮನ್ನು ಕಳಿಸ್ತೀನಿ ಹೊರತು ಅವನು ಕಳ್ಸಲ್ಲ. ಓಹೋ, ನಾನು ಇನ್ಮೇಲೆ ಬರಲ್ಲ, ನೀನು ಒಬ್ಬಳೇ ಇಲ್ಲಿ ಹೆಂಗಾದ್ರೂ ಇರು ಅಂತನ ಹೇಳೋದಳು. ಒಂದು ತಿಂಗಳಿಗೆ ವಾಪಸ್ ಬಂದಿದ್ಯಾ? ಯಾಕೆ ಬಂದೆ? ಯಾಕೆ ಬಂದೆ ಅಂದ್ರೆ ನಮ್ಮ ಮನೆಗೆ ನಾವು ಬಂದಿದ್ದೀವಿ. ನಾವೇನೇನು ನಿನ್ನ ಮನೆಗೆಲ್ಲ ಬಂದಿರೋದು, ನಮಗೂ ಅಕ್ಕೈತಿ ಮನೆಯಾಗೆ. ಸುಮ್ಮನೆ ಹೋಗು. ಹಂಗಂತ ಮುಚ್ಕೊಂಡಿರು. ನಮ್ಮ ಅಣ್ಣ ಏನು ಆಚೆ ಕಳಿಸು ಅಂತ ನೀನೇನು ಹೇಳ್ಬೇಕಾಗಿಲ್ಲ. ಅವನಿಗೆ ಒಂದು ಮದುವೆ ಮಾಡಿ ಆಮೇಲೆ ಒಂದು ಮನೆ ಮಾಡ್ಕೊಟ್ಟು ಆಮೇಲೆ ಕಳಿಸ್ತೀನಿ. ನೀನು ಅಲ್ಲಿ ಹೊತ್ತಾಕ ನಾ ಬಾಯಿ ಮುಚ್ಕೊಂಡಿರ್ಬೇಕು ಅಷ್ಟೇನೆ. ಇದೇನು ಹಿಂಗಂತಾಳೆ ಇವಳು? ಅಂದ್ಕೊಂಡ್ಲಿ ಬಿಡು, ನನ್ನ ತಿಂಗಳು ಟೈಮ್. ಅವನಿಗೆ ಅಷ್ಟರೊಳಗೆ ಮದುವೆ ಮಾಡಿ ಕಳಿಸಿದ್ರೆ ಸರಿ. ಇಲ್ಲ ಅಂದರೆ ಆಮೇಲೆ ನಾನು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ. ಅವನೇ ಮನೆ ಬಿಟ್ಟು ಹೋಗ್ಬೇಕು, ಹಂಗೆ ಮಾಡ್ತೀನಿ. ಹಂಗೆ ಮಾಡು, ಅದೇ ಸರಿ. ಒಳ್ಳೆ ಮಾತನ್ನ ಹೇಳಿರು ಹೋಗ್ಲಿಲ್ಲ ಅಂತಂದರೆ ಹಂಗೆ ಮಾಡಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.